ಪರಮ ಪೂಜ್ಯ ಶ್ರೀಗಳವರ ದಿವ್ಯ ಸನ್ನಿಧಾನದಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ, ಅಷ್ಟೇ ಅಲ್ಲದೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣರಲ್ಲಿ ಮತ್ತು ಶರಣೆಯರಲ್ಲಿ ನನ್ನ ಅನಂತ ಶರಣಾರ್ಥಿಗಳು. ಈಗಾಗಲೇ ಎಲ್ಲ ಪೂಜ್ಯರ ಮಾತುಗಳನ್ನು ಕೇಳಿರಿ. ಇವತ್ತು ನಿಜವಾಗಿ ನಾವೆಲ್ಲರೂ ಲಿಂಗಾಯತರಾಗಬೇಕಾದ್ರೆ ಪ್ರಪ್ರಥಮವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಸ್ಥಾವರ ದೇವರುಗಳನ್ನು ಬಿಟ್ಟು ಅಂಗದ ಮೇಲಿರ್ತಕ್ಕಂಥ ಲಿಂಗದ ಜೊತೆ ನಾವು ಸಾಧನೆಯನ್ನು ಮಾಡಿದಾಗ ಮಾತ್ರ ನಾವು ಲಿಂಗಾಯತರಾಗ್ತಿದ್ದೇವೆ. ಅದೇ ರೀತಿ ಹೇಳಬೇಕಾದ್ರೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಲಿಂಗಾಯತ ಧರ್ಮ ಇದ್ದಿದ್ದಿಲ್ಲ. ನೀವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಲಿಂಗಾಯತ ಧರ್ಮ ಇಲ್ಲ. ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದವರು, ನಮ್ಮ ಅಂಗೈಯಲ್ಲಿ ಲಿಂಗವನ್ನು ಕೊಟ್ಟವರು 12ನೇ ಶತಮಾನದ ಬಸವಣ್ಣವರು ಅನ್ನೋದು ನಾವೆಲ್ಲರೂ ಮರಿಬಾರ್ದು. ಅದಕ್ಕಾಗಿ ದಯಮಾಡಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ. ಬಸವಣ್ಣನೇ ನಮ್ಮ ಧರ್ಮಗುರು, ಇಷ್ಟಲಿಂಗ ಜನಕ ಬಸವಣ್ಣವರು ನಮ್ಮ ಧರ್ಮ ಗ್ರಂಥ, ವಚನ ಸಾಹಿತ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ನಡಿಬೇಕನ್ನತಕ್ಕಂಥ ಸೂಚನೆಯನ್ನು ಈ ಮುಖಾಂತರವಾಗಿ ತಮ್ಮೆಲ್ಲರಿಗೂ ತಿಳಿಸಿ. ಯಾಕಂದರೆ ನಾನು ನೋಡ್ತಿದ್ದೇನೆ, ಹಳ್ಳಿಯಲ್ಲಿ ಆದಷ್ಟು ಅಂಧಕಾರಗಳು, ಮೂಢನಂಬಿಕೆಗಳು ಸಾಕಷ್ಟು ಜನ ಏನು ಮಾಡ್ತೀರಿ ಅಂದರೆ ಬಸವಣ್ಣನನ್ನು ಮರೆತು ಏನೇನೋ ಆಚರಣೆಗಳು ಮಾಡ್ತೀರಿ. ದಯಮಾಡಿ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ. ಬಸವಣ್ಣನೇ ನಮ್ಮ ಧರ್ಮಗುರು ಅಂಥೇಳಿ ಎಲ್ಲರೂ ಒಪ್ಪಿಕೊಂಡು ನಾವು ಲಿಂಗಾಯತ ಧರ್ಮದ ಲಿಂಗಾಯತರಾಗಬೇಕನ್ನತಕ್ಕಂಥ ಒಂದು ಮನವಿಯನ್ನು ಮಾಡಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು, ಏಕೆಂದರೆ ಮಠಾಧಿಪತಿಗಳ ಒಕ್ಕೂಟ ಕೇವಲ ಏನು ಕೇಳಿದಾಗ ಒಂದು ಅದ್ಭುತವಾದಂಥ ಧಾರವಾಡದಲ್ಲಿ ಸಭೆಯನ್ನು ಸೇರಿ ಎಲ್ಲ ಮಠಾಧಿಪತಿಗಳು ಪ್ರಪ್ರಥಮವಾಗಿ ಬಸವಣ್ಣ ಬಾಗೇವಾಡಿಯಿಂದ ಪ್ರಾರಂಭ ಆಗಿ ಕಲಬುರಗಿಗೆ ಬಂದು ಈ 3ನೇ ತಾರೀಕು ನಡೀತಕ್ಕಂಥ ಈ ಕಾರ್ಯಕ್ರಮ ನೋಡಿದಾಗ ನಿಜವಾಗಿ ನನಗೆ ಅನ್ನಿಸ್ತದ, ಕಲ್ಯಾಣ ಎಲ್ಲಿದೆ ಅಂದರೆ ಅದು ಬಿದರದಲ್ಲಿನೇ ಕಲ್ಯಾಣದ ಅಂತ ಅನ್ನಿಸ್ತದೆ. ಇವತ್ತು ಬಸವಣ್ಣವರೇ ಇಲ್ಲಿ ಎಲ್ಲರೂ ಬಂದು ಕೂತಿದ್ದೀರಿ ಇವತ್ತು. ಅದಕ್ಕಾಗಿ ನಾವೆಲ್ಲರೂ ಆಲೋಚನೆಯನ್ನು ಮಾಡಬೇಕು. ಬಸವಣ್ಣ ಬಿಟ್ಟು ನಮಗೆ ಯಾರೇ ಧರ್ಮಗುರುಗಳಿಲ್ಲ, ಬಸವಣ್ಣನೇ ನಮ್ಮ ಧರ್ಮಗುರು ಅಂತೇಳಿ ನಾವು ತಿಳ್ಕೊಂಡು ಆ ರೀತಿ ಆಚರಣೆ ಮಾಡಬೇಕು. ಅಷ್ಟೇ ಅಲ್ಲದೆ ಒಂದು ದಿನ ಅಲ್ಲ, ಇದು ತಿಂಗಳ ಪರ್ಯಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಪಾಲ್ಗೊಳ್ಳಬೇಕಂತೇಳಿ ಆಶಿಸಿ ನಾನು 2 ಮಾತು ಮುಗಿಸ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗ.